ಅಲ್ಲಿ ಬೈರೇಗೌಡನಹಳ್ಳಿ ಲಿಮಿಟಲ್ಲಿ ಸುಮಾರು ಒಂದು 3 ಬಾರ್ಗಳಿದ್ದಾವೆ ಸರ್. ಬಾರ್ ಆ್ಯಕ್ಚುಲಿ ಓಪನ್ ಆಗಬೇಕಾಗಿರೋ 10 ಗಂಟೆಗೆ, ಯಾಕೆಂದರೆ ತಮ್ಗೆ ಅನ್ವಯಿಸಲು ಅಬಕಾರಿ ಇಲಾಖೆಗೆ ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ಆದರೂ ತಮ್ಮಲ್ಲಿ ರಿಕ್ವೆಸ್ಟ್ ಏನು ಅಂತಂದರೆ ಅಲ್ಲಿ ಬಾರು 3 ಬಾರ್ ಇವೆ. 3 ಬಾರನ್ನು ಬೆಳಗ್ಗೆ 10 ಗಂಟೆಗೆ ಓಪನ್ ಮಾಡಬೇಕಂತ ರೂಲ್ ಇರೋದು. ಬಟ್ ಇಲ್ಲೇನು ಮಾಡ್ತಾರೆ, ಕೆಲವರು ಸ್ಥಳೀಯ ಅಂಗಡಿಯವರು ಮತ್ತು ಮನೆಯವರು ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡೋಗಿ ಮನೆಗಳಲ್ಲಿ ಬೆಳಗ್ಗೆ 5 ಗಂಟೆ, ಬೆಳಗ್ಗೆ 4 ಗಂಟೆ 5 ಗಂಟೆಗೆಲ್ಲ ಎಣ್ಣೆ ಮಾರೋಂಥ ಪದ್ಧತಿ ತುಂಬ ಅತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಟೈಮಿಂಗ್ಸ್ ಇಲ್ಲ ಸರ್. ಆಮೇಲೆ ಅಂಗಡಿಗಳಲ್ಲಿ ಮಾಡ್ತಾರೆ ಸರ್, ಮಾಮೂಲಿ ಅಂಗಡಿ ರೇಷನ್ ಅಂಗಡಿಗಳೆಲ್ಲ ಮಾಡ್ತಾರೆ, ಮತ್ತು ಮನೆಗಳಲ್ಲೂ ಮಾರೋದಕ್ಕೆ ಶುರು ಮಾಡಿಬಿಟ್ಟರು. ಹಂಗಾಗಿ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗ್ತಾಯಿದೆ. ಇದ್ರ ಬಗ್ಗೆ ನಾವು ಒಂದ್ಸಲಿ ಕಂಪ್ಲೇಂಟ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕೂಡ ಕಂಪ್ಲೇಂಟ್ ಮಾಡಿದ್ವಿ. ಅವ್ರೇನು ರೆಸ್ಪಾನ್ಸ್ ಮಾಡಲಿಲ್ಲ. ಅಲ್ಲಿ ಅಂಗಡಿಯವ್ರ ಹತ್ರಕ್ಕೆ ಹೋಗ್ಬಿಟ್ಟು ನಾವೇನು ಈ ಥರ ನಿಮ್ಮಿಂದ ಜನಗಳಿಗೆ ಅನ್ಯಾಯ ಆಗ್ತಾ ಇದೆ ನಗ್ತಾರೆ ಅವರು. ಹೋಗಯ್ಯ ಅಂತೇಳಿ ನಗ್ತಾರೆ ಅವರು. ಅಂದರೆ ಯಾವ ಮಟ್ಟಕ್ಕೆ ಅವರು ಇಳಿದವ್ರು ಅನ್ನೋದ್ರ ಬಗ್ಗೆ ತಾವು ಸ್ವಲ್ಪ ಇದು ಮಾಡಬೇಕು. ಆಮೇಲೆ ಗಾಂಜಾ ನಮ್ಮೂರ ಕಡೆ ತುಂಬಾ ಇದಾಗ್ಬಿಟ್ಟಿದೆ ಸರ್. ತುಂಬ ಸಣ್ಣ ಮಕ್ಕಳೆಲ್ಲ ಗಾಂಜಾ ಅಡಿಟ್ ಆಗ್ಬಿಟ್ಟು ತುಂಬಾ ಇದಾಗ್ತದೆ. ಬೀಟ್ ಪೊಲೀಸರು ಆದಷ್ಟು ಶ್ರಮಪಟ್ಟು ಓಡಾಡಿ ಇದು ಮಾಡ್ತಾ ಇದ್ದಾರೆ, ಆದ್ರೂ ಪ್ರಯೋಜನ ಆಗ್ತಾ ಇಲ್ಲ. ತಾವು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತೇಳಿ ಕೇಳ್ಕೊಂತ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್.